ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಕಳೆದ 14 ತಿಂಗಳ ಹಿಂದೆ ಅಂದರೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ನಡೆದಂತ ಒಂದು ಘಟನೆ ಇಡೀ ರಾಜ್ಯವೇ ಅಲ್ಲದೆ ದೇಶವೇ ಬೆಚ್ಚಿ ಬೀಳುವಂತ ಘಟನೆ ನಡೆದಿತ್ತು. ಅದು ಮಾಜಿ ಜೆಡಿಎಸ್ನ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಕೇಸ್ ಆಗಿತ್ತು. ಆ ಕೇಸಿನ ತೀರ್ಪು ಆಗಸ್ಟ್ 2ನೇ ತಾರೀಕು ಅಂದರೆ ನಿನ್ನೆ ಪ್ರಕಟವಾಗಿದೆ. ಆ ತೀರ್ಪನ್ನ ಕೇಳಿ ಪ್ರಜ್ವಲ್ ರೇವಣ್ಣ ಅವರೇ ಕೋರ್ಟಿನಲ್ಲೇ ಗಳಗಳ ಅಂತ ಕಣ್ಣೀರನ್ನಿಟ್ಟಿದ್ದಾರೆ ಅಂದ್ರೆ ನೀವೆಲ್ಲ ಕೂಡ ನಂಬಲೇಬೇಕಾಗಿದೆ. ಯಾಕೆಂತಂದ್ರೆ ಅವರ ಜೀವನ ಪರ್ಯಂತ ಜೈಲಲ್ಲಿರುವಂತಹ ಶಿಕ್ಷೆಯನ್ನ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಅವರಿಗೆ ವಿಧಿಸಿದೆ. ಇಷ್ಟಕ್ಕೂ ಅಷ್ಟು ದೊಡ್ಡ ಶಿಕ್ಷೆ ವಿಧಿಸುವಂತ ಒಂದು ತೀರ್ಪು ಯಾಕೆ ಕೊಟ್ಟರು, 14 ತಿಂಗಳ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರಜ್ವಲ್ ರೇವಣ್ಣ ಅವರ ಮನೆ ಕೆಲಸದ ಆಕೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಅವರ ಇಷ್ಟ ಇಲ್ಲದೆ ಒಪ್ಪಿಗೆ ಇಲ್ಲದೆ ಅವರನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ರು ಅಂದ್ರೆ ತಮಗೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಯಾಕೆಂತಂದ್ರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಆ ಪದವನ್ನ ಬಳಸಂಗಿಲ್ಲ. ಹಾಗಾಗಿ ಅವರ ಒಪ್ಪಿಗೆ ಇಲ್ಲದೆ ಅವರನ್ನ ಬಳಸಿಕೊಂಡಿದ್ದು ಅಲ್ಲದೆ ಅವರಿಗೆ ಇಷ್ಟವಿಲ್ಲದೆ ಅವರ ಅನುಮತಿ ಇಲ್ಲದೆ ಅವರ ಖಾಸಗಿ ವಿಡಿಯೋಗಳನ್ನು ಕೂಡ ತೆಗೆದು ಇಟ್ಟುಕೊಂಡಂತ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ತೀರ್ಪು ಪ್ರಕಟವಾಗಿರುವಂತದ್ದು. ಯಾಕೆ ಈ ಕೇಸು ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ಅವರು ಸಾಮಾನ್ಯದ ಕುಟುಂಬದಿಂದ ಬಂದವರಲ್ಲ. ಈ ದೇಶದ ಮಾಜಿ ಪ್ರಧಾನಿಯ ಮೊಮ್ಮಗನಾಗಿ, ಅವರ ಚಿಕ್ಕಪ್ಪ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ, ಅವರ ಚಿಕ್ಕಮ್ಮ ಒಂದು ಕ್ಷೇತ್ರದ ಶಾಸಕರಾಗಿ, ಅವರಪ್ಪ ಮಂತ್ರಿಗಳಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ರು. ಅವರ ತಾಯಿ ಭವಾನಿಯವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಅವರ ಅಣ್ಣ ಸೂರಜ್ ಅವರು MLC ಆಗಿ, ಇಡೀ ಅವರ ಕುಟುಂಬವೇ ಒಂದು ರಾಜಕಾರಣದ ಕುಟುಂಬದಿಂದ ಬಂದವರು, ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದಂಥವರು. ಅಂತವರ ಒಂದು ತೀರ್ಪು ಇಂದು ಪ್ರಕಟವಾಗಿದ್ದು, 5 ಲಕ್ಷ ರೂಪಾಯಿ ದಂಡ, ಜೀವನ ಪರ್ಯಂತ ಜೈಲು ವಾಸವನ್ನ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಈ ಒಂದು ತೀರ್ಪು ಇಡೀ ದೇಶದಲ್ಲಿ ಒಂದು ನಂಬಿಕೆಯನ್ನು ಹುಟ್ಟುಹಾಕಿದೆ. ಕಾನೂನ ವಿಚಾರದಲ್ಲಿ ಎಲ್ಲರೂ ಒಂದೇ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸುವಂತ ತೀರ್ಪು ಇದಾಗಿದ್ದು, ಅದರ ಜೊತೆಗೆ ಘಟನೆ ನಡೆದ 14 ತಿಂಗಳಲ್ಲೇ ಈ ಒಂದು ತೀರ್ಪು ಬಂದಿರೋದು ಕೂಡ ನಿಜವಾಗಲೂ ಮೆಚ್ಚುವಂತದ್ದು. ಈಗ ಸಾಮಾನ್ಯ ಜನರಿಗೂ ಕೂಡ ಕಾನೂನಿನ ಮೇಲೆ ನಂಬಿಕೆ ಉಳಿಸುವಂತ ಘಟನೆ ಇದಾಗಿದೆ. ಏಕೆಂತಂದ್ರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಯಾವುದೇ ಕೇಸಲ್ಲಿ ಸಿಗಾಕೊಂಡ್ರೂ ಕೂಡ ಬೇಲ್ ಮೇಲೆ ಹೊರಗೆ ಬಂದು ಆಚೆ ಬರುವಂತದ್ದು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ಕೇಸಲ್ಲಿ ಹಾಗೆ ನಡೆಯಲಿಲ್ಲ. ಯಾಕೆಂತಂದ್ರೆ SIT ತಂಡದಲ್ಲಿದ್ದಂತ BK ಸಿಂಗ್ ಅವರು ಒಂದು ವರದಿಯನ್ನ ತಯಾರು ಮಾಡಿ ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಸಲ್ಲಿಸಿದ್ರು. ಅದರ ಸಾಕ್ಷ್ಯಾಧಾರಗಳಾಗಿ ಸುಮಾರು 100 ಜನರ ಹೆಸರನ್ನು ಹೆಸರಿಸಿದ್ರು. ಅದರಲ್ಲಿ 26 ಜನ ಸಾಕ್ಷ್ಯಾಧಾರಿಗಳಾಗಿ ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷ್ಯನ ಹೇಳಿದ್ರು. ಹಾಗಾಗಿ ಅದು ಆಗಸ್ಟ್ 2ನೇ ತಾರೀಕು ತೀರ್ಪು ಪ್ರಕಟವಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಕೂಡ ಆಗಿದೆ. ಇಷ್ಟಕ್ಕೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಯಾರು ಅನ್ನೋ ನೋಡೋದಾದರೆ, ಆ ಮಹಿಳೆ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಮನೆ ಕೆಲಸದವಳಾಗಿದ್ದು, ಕೇವಲ 10,000ಕ್ಕೆ ಸಂಬಳಕ್ಕಷ್ಟೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮಹಿಳೆಯಾಗಿದ್ದು, ಪದೇ ಪದೇ ಪ್ರಜ್ವಲ್ ರೇವಣ್ಣ ಅವರು ಅವರನ್ನ ಬಳಸಿಕೊಳ್ಳುವುದಕ್ಕಾಗಿ ಕುಡಿಯಕ್ಕೆ ನೀರು ತರಲಿಕ್ಕೆ ಹೇಳಿ ಅವರನ್ನ ಮತ್ತೆ ಮತ್ತೆ ಬಳಸಿಕೊಂಡು ಅವರು ಖಾಸಗಿ ಕ್ಷಣಗಳ ವಿಡಿಯೋ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಸಹ ಮಾಡಿದ್ರಂತೆ. ಈ ವಿಚಾರವಾಗಿ ಮಹಿಳೆ ಅವರ ಮನೆಯಿಂದ ಹೊರಬಂದು ದೂರನ್ನ ಸಹ ಕೊಟ್ಟಿದ್ರು. ಈ ದೂರು ಕೊಟ್ಟ ನಂತರ ಈ ಮಹಿಳೆಯನ್ನ ಒಪ್ಪಿಸ್ಲಿಕ್ಕೆ, ದೂರು ವಾಪಸ್ ತಗೊಳ್ಳಿಕ್ಕೆ ಹೇಳಲಿಕ್ಕೆ ಭವಾನಿ ರೇವಣ್ಣ ಅವರು ಮತ್ತೆ HD ರೇವಣ್ಣ ಅವರು ಇಬ್ಬರು ಕೂಡ ಅವರನ್ನ ಅಪಹರಣ ಮಾಡಿ ಒಂದು ಕಡೆ ಕೂಡಾಕಿದ್ರು. ಅವ್ರ ಮಗ ಬಂದು SITಗೆ ದೂರು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಬಂದು ತದನಂತರ ಈ ಕೇಸು ಬಹಳ ಮುನ್ನೆಲೆಗೆ ಬಂದು ಆ ಮಹಿಳೆ ಬಹಳ ಗಟ್ಟಿಯಾಗಿ ನಿಂತು ಇವತ್ತು ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆಯವರೆಗೂ ಕೂಡ ನಿಂತಿದ್ದಾಳಂದ್ರೆ ಆ ಮಹಿಳೆಯ ಧೈರ್ಯವನ್ನ ಮೆಚ್ಚಲೇಬೇಕಾಗಿದೆ. ಯಾಕೆಂತಂದ್ರೆ ಆ ಮಹಿಳೆ ಎದುರಾಕೊಂಡಿದ್ದು ಅಂತಿಂತವರನ್ನಲ್ಲ, ಒಂದು ರಾಜಕೀಯ ಪಕ್ಷ ಹುಟ್ಟಿಗೆ ಕಾರಣ ಆಗಿರುವಂತ ಬಹುದೊಡ್ಡ ಪ್ರಭಾವಶಾಲಿಯ ವಂಶವನ್ನ, ಕುಟುಂಬವನ್ನ ಎದುರಾಕೊಂಡು ಇವತ್ತು ಆ ಮಹಿಳೆ ಜಯವನ್ನ ಗಳಿಸಿದ್ದಾರೆ. ಹಾಗಾಗಿ ಆ SIT ತಂಡದಲ್ಲಿ ಇದ್ದಂತ BK ಸಿಂಗ್ ಮತ್ತೆ ಆ ತಂಡದವರೆಗೂ, ಹಾಗೆ SIT ರಚನೆ ಮಾಡಲಿಕ್ಕೆ ಆ ಕಾಲದಲ್ಲೇ ಆದೇಶವನ್ನು ಕೊಟ್ಟಂತ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಅವರು ಕೂಡ ಇಲ್ಲಿ ನಾವು ನೆನೆಸಿಕೊಳ್ಳಬೇಕಾಗ್ತದೆ. ಹಾಗೆ ಈ ಶಿಕ್ಷೆ ಪ್ರಕಟ ಆಗ್ತಿದ್ದಂಗೆನೆ
ಪ್ರಜ್ವಲ್ ರೇವಣ್ಣ ಅವರು ಜಡ್ಜ್ ಮುಂದೆ ಒಂದು ವಿಷಯವನ್ನ ಮಂಡಿಸ್ತಾರೆ. ಏನಂತಂದ್ರೆ, ನಾನು ವಿದ್ಯಾವಂತ, ಓದಿಕೊಂಡಿದ್ದೀನಿ, ಚಿಕ್ಕ ವಯಸ್ಸಿಗೆ ನಾನು ರಾಜಕೀಯದಲ್ಲಿ ಬೆಳೀತಿದ್ದೀನಿ ಅಂತೇಳಿ ನನಗೆ ಈ ರೀತಿಯಾಗಿ ರಾಜಕೀಯವಾಗಿ ತೇಜೋವಧೆ ಮಾಡಲಿಕ್ಕೆ ನನ್ನನ್ನು ಇಂಥ ಪ್ರಕರಣದಲ್ಲಿ ಸಿಕ್ಕಿಸಿದ್ದಾರೆ. ನಾನು ಕಳೆದ 6 ತಿಂಗಳಿಂದ ನಮ್ಮ ತಂದೆ ತಾಯಿನ ನೋಡಿಲ್ಲ. ಹಾಗಾಗಿ ನೀವು ಶಿಕ್ಷೆ ಕೊಡೋದಾದ್ರೆ ಕೊಡ್ರಿ, ತಲೆ ಬಗ್ಗಿಸ್ತೀನಿ, ಆದರೆ ಶಿಕ್ಷೆ ಪ್ರಮಾಣವನ್ನು ಕಮ್ಮಿ ಮಾಡಿ ಅಂತೇಳಿ ಅಳುತ್ತಾ ಜಡ್ಜ್ ಮುಂದೆ ತನ್ನ ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಜಡ್ಜ್ ಇದ್ಯಾವುದನ್ನೂ ಸಹ ಪುರಸ್ಕರಿಸದೆ ಇವರು ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದಾರೆ ಅನ್ನೋದನ್ನ ಮನದಲ್ಲಿಟ್ಟುಕೊಂಡು ಅವರು ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ಅವರು ದೊಡ್ಡವರು ಚಿಕ್ಕವರನ್ನ ಭೇದವಿಲ್ಲದೆ ಇವತ್ತು ಶಿಕ್ಷೆಯನ್ನ ಪ್ರಕಟ ಮಾಡಿದ್ದಾರೆ. ಈಗಾಗಲೇ ಈ ವಿಷಯದ ಬಗ್ಗೆ ತಮಗೆಲ್ಲ ಗೊತ್ತೇ ಇರುತ್ತೆ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ವಾರ ಇದ್ದಂತ ಸಂದರ್ಭದಲ್ಲಿ 2,000ಕ್ಕೂ ಹೆಚ್ಚು ಪ್ರಜ್ವಲ್ ರೇವಣ್ಣ ಇರುವಂತಹ ಅಶ್ಲೀಲ ವಿಡಿಯೋಗಳು ಪೆನ್ಡ್ರೈವ್ಗಳ ಮುಖಾಂತರ ಇಡೀ ಹಾಸನ ಜಿಲ್ಲೆಯಲ್ಲೂ ಕೂಡ ಹಂಚಿಕೆಯಾಗಿತ್ತು. ಇವತ್ತಿಗೂ ಕೂಡ ಅನೇಕ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತಾ ಇದೆ. ಇವ್ರ ಹತ್ರಕ್ಕೆ ಯಾರು ಕಷ್ಟ ಅಂತ ಬರ್ತಾರೋ, ಯಾರು ಸಹಾಯ ಕೇಳಿ ಬರ್ತಾರೋ, ಯಾರು ಇಂಥ ಕೆಲಸ ಆಗ್ಬೇಕು ಅಂತ ಬರ್ತಾರೋ, ಅದು ಪೊಲೀಸ್ ಇಲಾಖೆಯವರಾಗಿರ್ಬೋದು, JDS ನ ಕಾರ್ಯಕರ್ತರಾಗಿರ್ಬೋದು, ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಕೂಡ ತನಗಿಷ್ಟ ಬಂದ ರೀತಿಯಲ್ಲಿ ಬಳಸಿಕೊಂಡು ಅವರ ಖಾಸಗಿ ವಿಡಿಯೋಗಳನ್ನ ಮಾಡಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಇಂದು ಸರಿಯಾದ ಶಿಕ್ಷೆ ಆಗಿದೆ. ಇದರಿಂದ ಕಾನೂನಿನ ಮೇಲೆ ಎಲ್ರಿಗೂ ಕೂಡ ನಂಬಿಕೆ ಬರುವಂತ ನಿಟ್ಟಿನಲ್ಲಿ ಇದು ಕೆಲಸ ಆಗಿದೆ ಅಂತಂದ್ರೆ ನಾವೆಲ್ಲ ಕೂಡ ನಂಬಲೇಬೇಕಾಗಿದೆ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಶಿಕ್ಷೆ ಪ್ರಕಟ ಆದ ನಂತರ ಇದೇ ಕೊನೆ ಅಂತೇನಿಲ್ಲ. ಈ ಹಿಂದೆ ಜೀವನ ಪರ್ಯಂತ ಅಂತಂದ್ರೆ 14 ವರ್ಷ ಅಂತ ಮಾತ್ರ ಇತ್ತು. ಆದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೀವನ ಪರ್ಯಂತ ಅಂತಂದ್ರೆ ಜೀವವಿರೋವರೆಗೂ ಜೈಲಲ್ಲಿ ಇರಬೇಕು ಅಂತೇಳಿ. ಆದರೆ ಇದನ್ನ 14 ವರ್ಷಕ್ಕಷ್ಟೇ ಕೊನೆಗೊಳಿಸ್ತಾರೆ. ಎಂತ ಸಂದರ್ಭದಲ್ಲಿ ಅಂದ್ರೆ ಇವರು ಜೈಲಲ್ಲಿದ್ದಾಗ, ಜೊತೆಗೆ ಇವರ ಒಂದು ಸನ್ನಡತೆ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳು ಒಂದು ಮನವಿ ಮೇರೆಗೆ ಅವರನ್ನು ಹೊರಗೆ ತರುವಂತ ಅವಕಾಶಗಳಿರುತ್ತೆ. 14 ವರ್ಷದ ನಂತರ ಮಾತ್ರನೇ, ಅಷ್ಟೊಳಗಿಲ್ಲ. ಹಾಗೆ ಇವತ್ತಿಂದಾನೇ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲಿ ಇರ್ತಾರೆ ಅಂತಂದ್ರೆ ಇಲ್ಲ, ಅವ್ರಿಗೆ ಇನ್ನೂ ಅವಕಾಶ ಇದೆ. ಅವ್ರು ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ ಹೋಗ್ಬೋದು, ಯಾವುದೇ ಕೋರ್ಟ್ ಅಲ್ಲಿ ಹೋಗಿ ಅವ್ರು ಬೇಕಾದ್ರೆ ಈ ತೀರ್ಪು ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಇದಕ್ಕಿಂತ ಹೆಚ್ಚಿಗೂ ಆಗ್ಬೋದು. ಇಲ್ಲಾಂದ್ರೆ ಇದೇ ತೀರ್ಪನ್ನು ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಕೊಡಬಹುದು. ಆದರೆ ಒಂದಂತೂ ಈಗ ಎಲ್ಲರಿಗೂ ಕೂಡ ಮೆಚ್ಚುವಂಥದ್ದು, ಇಂಥ ಒಂದು ಪ್ರಭಾವಶಾಲಿ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ಮುಲಾಜಿಲ್ದರ ನೋಡಿದರ ಶಿಕ್ಷೆ ಕೊಟ್ಟಿರುವುದು ಒಂದಾದರೆ, ಅಷ್ಟು ದೊಡ್ಡ ಕುಟುಂಬದಿಂದ ಬಂದಂತ ಕೇವಲ 34 ವರ್ಷದ ಪ್ರಜ್ವಲ್ ರೇವಣ್ಣ ಅವರ ಜೀವನ ರಾಜಕೀಯ ಇಲ್ಲಿಗೆ ಕೊನೆಗೊಳ್ಳುತ್ತಂತಂದ್ರೆ ನಿಜವಾಗಲೂ ಕೂಡ ಯಾರಾದರೂ ಇದು ನೋವು ಪಟ್ಟುಕೊಳ್ಳುವಂತ ವಿಷಯ ಆಗಿದೆ. ಯಾಕಂದ್ರೆ ಎಂಥ ಕುಟುಂಬದಿಂದ ಬಂದವರು ಎಷ್ಟು ಅವರು ಜನರ ಸೇವೆ ಮಾಡಬಹುದಾಗಿಷ್ಟು, ಎಷ್ಟು ರಾಜಕೀಯ ಭವಿಷ್ಯತ್ತು ಅವರಿಗಿತ್ತು. ಆದರೆ ಇವರು ಗೆದ್ದಿರುವಂತ ಕ್ಷೇತ್ರ ಯಾರು ಬಿಟ್ಟುಕೊಟ್ಟಿದ್ದು? ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಹಾಸನ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣ ಅವರು ಬಿಟ್ಟುಕೊಟ್ಟು ಅವರು ತುಮಕೂರಲ್ಲಿ ಬಂದು ನಿಂತುಕೊಂಡು ಸೋತರು. ಆದ ನಿಯತ್ತಿಗಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಅವರನ್ನಷ್ಟು ಸಮಾಜ ಸೇವೆ ಮಾಡಿ ಒಳ್ಳೆ ಹೆಸರು ಪಡ್ಕೋಬಹುದಾಗಿತ್ತು. ಆದರೆ ಅವರು ಆ ಕೆಲಸವನ್ನ ಮಾಡಲಿಲ್ಲ. ಅಂದ್ರೆ ಅಹಂ, ದುರಂಕಾರ, ದುಡ್ಡಿನ ಆಸೆ ಇದ್ರೆ ನಾವೇನು ಮಾಡಿದ್ರೆ ನಡೆಯುತ್ತೆ ಅನ್ನೋದು ಇದ್ರೆ ಕರ್ಮ ಅನ್ನೋದು ಯಾವತ್ತಿಗೂ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಅದಕ್ಕೆ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕೇಸು. ಬಹುಶಃ ಒಂದಷ್ಟು ಜನ ಆ JDS ನ ಕಾರ್ಯಕರ್ತರು, ಇಲ್ಲ ದೇವೇಗೌಡರ ಅಭಿಮಾನಿಗಳು, ಇವರ ಅಭಿಮಾನಿಗಳು ಈ ಸುದ್ದಿಯನ್ನ ಕೇಳಿ ಒಪ್ಕೊಳ್ಳಕ್ ಆಗದೆ ಇರಬಹುದು. ಆದರೆ ಇದು ನಿಜ. ಇನ್ಯಾರಾದರೂ ರಾಜಕಾರಣಿಗಳು ಪ್ರಭಾವ ಬಳಸಿ ಇಂಥ ಕೆಲಸವನ್ನು ಮಾಡಕ್ ಹೋದ್ರೆ ಅವ್ರಿಗೆ ಎಂತ ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಬೇಕು. ಇದೊಂದು ವಿಷಯ ತಮ್ಮ ಮುಂದೆ ಹಂಚ್ಕೊಳ್ಳೋದಿತ್ತು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.